ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ತರಗತಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸೃಜನಶೀಲತೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಈ ಒಂದು ಸೃಜನಶೀಲತೆ ನೋಡಿ, ಇಲ್ಲಿವರೆಗೂ ನಾವು ಬುದ್ಧಿಶಕ್ತಿ ಬಗ್ಗೆ ನಾವು ನೋಡಿದ್ವಿ, ಹೌದಲ್ವಾ? ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ವಿಡಿಯೋ ಆಗಿತ್ತು. ಈಗ ಸೃಜನಶೀಲತೆ ಅಂದ್ರೆ ಏನು? ವಾಟ್ ಇಸ್ ಕ್ರಿಯೇಟಿವಿಟಿ? ನೋಡಿ, ಸೃಜನಶೀಲತೆ ಅನ್ನುವಂಥದ್ದು ಏನಿದೆ, ಸೃಜನಶೀಲತೆ ಅನ್ನುವಂಥದ್ದು ಏನಿದೆ, ಇದು ಮೌಲ್ಯಯುತವಾಗಿರುವಂತಹ ಮಾನವ ಗುಣಗಳಲ್ಲಿ ಒಂದು, ಹೌದಲ್ವಾ? ಸೃಜನಶೀಲ ಚಟುವಟಿಕೆಗಳು ವೈಜ್ಞಾನಿಕ ಪ್ರಗತಿಯನ್ನ ನಿರ್ಧರಿಸುತ್ತೆ. ಜೊತೆಗೆ ಯಾವ ರಾಷ್ಟ್ರಗಳು ತನ್ನ ವ್ಯಕ್ತಿಗಳಲ್ಲಿ ಇರುವಂತಹ ಸೃಜನಶೀಲತೆಯನ್ನ ಗುರುತಿಸಿ ಬೆಳೆಸಿ ಪ್ರೋತ್ಸಾಹಿಸುತ್ತವೋ ಅಂತಹ ರಾಷ್ಟ್ರಗಳು ಪ್ರಗತಿ ಪಥದಲ್ಲಿ ಇರೋದನ್ನ ನಾವು ಕಾಣಬಹುದು. ಈಗ ಫಾರ್ ಎಕ್ಸಾಂಪಲ್ ಜಪಾನ್, ಅವರಲ್ಲಿರುವಂತಹ ಕ್ರಿಯೇಟಿವಿಟಿನ ಬಹುಶಃ ನಾವು ಅದನ್ನ ಮೀರಿಸಬೇಕು ಅಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ, ಹೌದಲ್ವಾ? ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಮಕ್ಕಳಲ್ಲಿ ಇರುವಂತಹ ಸೃಜನಶೀಲತೆಯನ್ನ ಗುರುತಿಸುವುದು ಮತ್ತು ಅದನ್ನು ಪೋಷಿಸುವ ಕ್ರಮಗಳನ್ನ ತಿಳಿದಿರ್ಬೇಕಾಗತ್ತೆ. ಅದಕ್ಕೋಸ್ಕರನೇ ನಮಗೆ ಸೃಜನಶೀಲತೆ ಅನ್ನುವಂತಹ ಒಂದು ಟಾಪಿಕ್ ಇಟ್ಟಿರೋದು. ಮೊದಲನೇದಾಗಿ ಸೃಜನಶೀಲತೆಯ ಅರ್ಥ ಏನು? ಸಾಮಾನ್ಯವಾಗಿ ವಸ್ತುಗಳು ಅಥವಾ ವಿಚಾರಗಳ ನಡುವೆ ಹೊಸ ಸಂಬಂಧವನ್ನ ಕಾಣೋದನ್ನ ಅಥವಾ ವ್ಯಕ್ತಪಡಿಸೋದನ್ನ ಸೃಜನಶೀಲತೆ ಅಂತ ಹೇಳಿ ಕರೀತಾರೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸೃಜನಶೀಲನಾಗೇ ಇರ್ತಾನೆ. ಆದ್ರೆ ಸೃಜನಶೀಲತೆಯ ಪ್ರಮಾಣ ಏನಿದೆ ಅದು ವೈಯಕ್ತಿಕ ಭಿನ್ನತೆಗೆ ಕಾರಣ ಆಗುತ್ತೆ. ಯಾಕೆ ಅಂದ್ರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ನಾವು ಎಲ್ಲಾ ಮಕ್ಕಳಲ್ಲಿಯೂ ಕೂಡ ಸೃಜನಶೀಲತೆಯನ್ನ ಬೆಳೆಸೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ಪ್ರತಿಯೊಬ್ಬರ ಕ್ರಿಯೇಟಿವಿಟಿ ಕೂಡ ಭಿನ್ನವಾಗಿರುತ್ತೆ. ಸೃಜನಶೀಲತೆ ಎನ್ನುವಂಥದ್ದು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜ್ಞಾನ, ವಿಜ್ಞಾನ, ಸಂಗೀತ, ಸಾಹಿತ್ಯ, ಕಲೆ, ನೃತ್ಯ ಇವೇ ಮೊದಲಾದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಕಂಡು ಬರುತ್ತೆ. ನಮ್ಮ ಶಾಲೆಗಳಲ್ಲಿ ಈ ರೀತಿಯ ಸೃಜನಶೀಲತೆಯನ್ನ ಮಕ್ಕಳಲ್ಲಿ ಅಭಿವೃದ್ಧಿಪಡಿಸೋದ್ರ ಮೂಲಕ ರಾಷ್ಟ್ರದ ವಿವಿಧ ಕ್ಷೇತ್ರಗಳಿಗೆ ಅಗತ್ಯವಿರುವಂತಹ ನಾಗರಿಕರನ್ನ ರೂಪಿಸಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಆಗ್ಬೇಕು, ಶಿಕ್ಷಕರ ಕರ್ತವ್ಯ. ಇನ್ನು ಸನ್ನಿವೇಶದಲ್ಲಿ ಇರುವಂತಹ ಕೊರತೆಯನ್ನ ಸುಲಭವಾಗಿ ಗ್ರಹಿಸಿ ಅದರ ಸ್ವರೂಪವನ್ನ ಸ್ಪಷ್ಟವಾಗಿ ಅರಿತು ಅದ್ರ ಬಗ್ಗೆ ಆಧಾರ ಕಲ್ಪನೆ ರೂಪಿಸಿ ಪರೀಕ್ಷಿಸುವ ಸಂದರ್ಭದಲ್ಲಿ ಆಧಾರ ಕಲ್ಪನೆಯನ್ನು ಯುಕ್ತ ರೀತಿಯಲ್ಲಿ ಬದಲಿಸಿ ಪರೀಕ್ಷಿಸುವ ಫಲಿತಾಂಶವನ್ನ ಯಶಸ್ವಿಯಾಗಿ ಇತರರಿಗೆ ತಿಳಿಯಪಡಿಸುವ ಪ್ರಕ್ರಿಯೆಯೇ ಸೃಜನಶೀಲತೆ ಅಂತ ಹೇಳಿ ಪಾಲ್ ಟಾರೆನ್ಸ್ ರವರು ಹೇಳ್ತಾರೆ. ಓಕೆ, ಟಾರೆನ್ಸ್ ರವರ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂತೆ ಈ ಒಂದು ವಾಕ್ಯವನ್ನ ಕೇಳಿ. ಇದನ್ನ ಹೇಳಿದಂತವ್ರು ಯಾರು ಅಂತ ಕೇಳಿದ್ರೆ ದಟ್ ಇಸ್ ಟಾರೆನ್ಸ್. ಸನ್ನಿವೇಶದಲ್ಲಿರುವ ಕೊರತೆಯನ್ನ ಸುಲಭವಾಗಿ ಗ್ರಹಿಸಿ ಅದರ ಸ್ವರೂಪವನ್ನು ಸ್ಪಷ್ಟವಾಗಿ ಅರಿತು ಅದ್ರ ಬಗ್ಗೆ ಆಧಾರ ಕಲ್ಪನೆ ರೂಪಿಸಿ ಪರೀಕ್ಷಿಸುವ ಸಂದರ್ಭದಲ್ಲಿ ಆಧಾರ ಕಲ್ಪನೆಯನ್ನು ಯುಕ್ತ ರೀತಿಯಲ್ಲಿ ಬದಲಿಸಿ ಪರೀಕ್ಷಿಸುವ ಫಲಿತಾಂಶವನ್ನ ಯಶಸ್ವಿಯಾಗಿ ಇತರರಿಗೆ ತಿಳಿಯಪಡಿಸುವ ಪ್ರಕ್ರಿಯೆಯನ್ನ ಸೃಜನಶೀಲತೆ ಅಂತ ಹೇಳಿ ಕರೀತಾರೆ. ಇನ್ನು ಸೃಜನಶೀಲ ವ್ಯಕ್ತಿಗಳು ಈ ಕೆಳಕಂಡ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ. ಯಾವೆಲ್ಲ ಗುಣಲಕ್ಷಣಗಳನ್ನ ಒಳಗೊಂಡಿರ್ತಾರೆ? ಸೃಜನಶೀಲ ವ್ಯಕ್ತಿಗಳು ಅಂತ ಹೇಳಿದ್ರೆ, ಸ್ವಯಂ ಪ್ರೇರಣೆ ಇರುತ್ತೆ, ಅವರಲ್ಲಿ ನಾವೀನ್ಯತೆ ಇರುತ್ತೆ, ಸಮಾಯೋಜನೆಯನ್ನ ಹೊಂದಿರುವಂತಹ ವಿಶಿಷ್ಟ ವ್ಯಕ್ತಿ ಆಗಿರ್ತಾರೆ. ಓಕೆ, ಆಮೇಲೆ ಸಮಾಜ ಒಪ್ಪಿಕೊಂಡ ವರ್ತನೆಗಿಂತ ಮುಂದುವರೆದು ಯೋಚಿಸಬಲ್ಲವರಾಗಿರ್ತಾರೆ. ಸಮಸ್ಯೆ ಪರಿಹರಿಸುವಾಗ ಒಳನೋಟಗಳನ್ನ ಇವರು ಪಡಿತಾರೆ. ನಿರ್ಣಾಯಕ ವಿಷಯದಲ್ಲಿ ಸ್ವತಂತ್ರ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ರಚನಾತ್ಮಕ ಟೀಕೆ ಮಾಡುವವರಾಗಿ ಇರ್ತಾರೆ. ವಿಭಿನ್ನ ಚಿಂತನಾ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಸಾಮಾನ್ಯವಾಗಿ ಅಂತರ್ಮುಖಿ ಮತ್ತು ಒಂಟಿತನ ಪ್ರೇಮಿಯಾಗಿ ಇರ್ತಾರೆ. ತಮಗಿಷ್ಟವಾದ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಕೊಡುಗೆಯನ್ನ ಕೂಡ ಇವರು ನೀಡಬಲ್ಲವರಂತ ಆಗಿರ್ತಾರೆ. ಇವರ ಕಲ್ಪನಾ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಇವರಲ್ಲಿ ಪ್ರಶ್ನಿಸುವಿಕೆ ಹೆಚ್ಚಾಗಿರುತ್ತೆ. ಇವರು ತಮ್ಮ ಮನಸ್ಸಿನ ಪ್ರಶ್ನೆಗಳನ್ನ ಅಥವಾ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವವರಾಗಿರ್ತಾರೆ. ಓಕೆ, ಇನ್ನು ಸೃಜನಶೀಲತೆಯನ್ನ ಅಭಿವೃದ್ಧಿಪಡಿಸುವಂತಹ ಕ್ರಮಗಳು ಯಾವ್ಯಾವು? ಈಗ ಮಕ್ಕಳಲ್ಲಿ ಸೃಜನಶೀಲತೆಯನ್ನ ಅಭಿವೃದ್ಧಿಪಡಿಸುವಂತಹ ಕ್ರಮಗಳು ಯಾವ್ಯಾವು ಅಂತ ನೋಡಿದಾಗ, ಶಿಕ್ಷಕರು ಮಕ್ಕಳಿಗೆ ಮುಕ್ತ ಮತ್ತು ಸ್ವತಂತ್ರ ವಾತಾವರಣವನ್ನ ಒದಗಿಸ್ಕೊಡ್ಬೇಕು, ಹೌದಲ್ವಾ? ಯಾವಾಗ್ಲೂ ನಾವು ಮಕ್ಕಳಿಗೆ ಮುಕ್ತ ಮತ್ತು ಸ್ವತಂತ್ರ ವಾತಾವರಣವನ್ನ ಒದಗಿಸ್ಕೊಡ್ಬೇಕು. ನಾಚಿಕೆ ಸ್ವಭಾವವನ್ನ ತೊಲಗಿಸಿ ಆತ್ಮವಿಶ್ವಾಸವನ್ನ ಹೆಚ್ಚಿಸಬೇಕು. ಅವರಲ್ಲಿ ವಿಮರ್ಶಾತ್ಮಕ ಚಿಂತನೆ, ವೈಚಾರಿಕತೆ, ವಿಭಿನ್ನ ಆಲೋಚನಾ ಸಾಮರ್ಥ್ಯ ವೃದ್ಧಿ ಆಗುವಂತೆ ಅವರನ್ನ ಪ್ರೋತ್ಸಾಹಿಸಬೇಕು. ಮನಮಂಥನ ಅಥವಾ ಬುದ್ಧಿಮಂಥನ ಅಂತ ಹೇಳ್ತೀವಿ. ಈ ವಿಧಾನಗಳ ಮೂಲಕ ವಿಚಾರಗಳ ನಿರರ್ಗಳತೆಯನ್ನ ಹೆಚ್ಚಿಸಬೇಕು. ಸಮಸ್ಯೆಗಳನ್ನ ನೀಡಿ ವಿಭಿನ್ನ ಪರಿಹಾರಗಳನ್ನ ಸೂಚಿಸುವಂತೆ ತಿಳಿಸಬೇಕು. ಅದರಲ್ಲಿ ಅತ್ಯಂತ ಸೂಕ್ತವಾದ ಪರಿಹಾರವನ್ನ ಆಯ್ಕೆ ಮಾಡಿಕೊಂಡು ಸಮಸ್ಯೆ ಪರಿಹರಿಸುವಂತೆ ಕೇಳಬೇಕು.
ಮಕ್ಕಳಿಗೆ. ಜೊತೆಗೆ ಸೂಕ್ಷ್ಮವಾಗಿ ಅವರನ್ನ ಅಭಿಪ್ರೇರಿಸಬೇಕು. ಜೊತೆಗೆ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಅಸಾಧಾರಣ ಸೃಜನಶೀಲತೆ ಕಂಡು ಬಂದಾಗ ಆಯಾ ಕ್ಷೇತ್ರದ ಪರಿಣಿತರಿಂದ ಅವರಿಗೆ ಸೂಕ್ತ ತರಬೇತಿ ಅಥವಾ ಮಾರ್ಗದರ್ಶನ ನೀಡಬೇಕು. ಈಗ ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಮಗು ಮ್ಯಾಜಿಕ್ ಮಾಡೋದ್ ಕಲ್ತಾ ಅಂತ ಹೇಳಿದ್ರೆ, ಯಾರು ಮೆಜಿಷಿಯನ್ ಇರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಇದು ಹೀಗ್ ಅಂದ್ರೆ ಈ ಮಗು ಈ ರೀತಿ ಮಾಡ್ತಾನೆ ಅಂತ ಹೇಳೋದ್ರ ಮೂಲಕ ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನ ನೀಡಬೇಕು. ಅಥವಾ ಒಂದು ಮಗು ಯಾವ್ದೋ ಒಂದು ಕವನವನ್ನ ತನ್ನ ಒಂದು ಕಲ್ಪನೆಯಲ್ಲಿ ಬರೆಯುತ್ತೆ ಅಂತ ಹೇಳಿದಾಗ ಅದನ್ನ ಪ್ರೋತ್ಸಾಹಿಸ್ಬೇಕು. ಅವಾಗ ಆ ಮಗು ಬುಕ್ಕೇ ಬರೀಬಹುದು, ಹೌದಲ್ವಾ? ಒಳ್ಳೆಯ ಒಬ್ಬ ಲೇಖಕ ಆಗ್ಬೋದು ಅಥವಾ ಕವಿ ಆಗ್ಬೋದು, ಈ ತರ. ಆಮೇಲೆ ವಿಜ್ಞಾನ ವಸ್ತು ಪ್ರದರ್ಶನ, ಕಲಾ ಪ್ರದರ್ಶನ, ಸಾಹಿತ್ಯಗೋಷ್ಠಿ ಮುಂತಾದವುಗಳನ್ನ ಆಯೋಜಿಸಿ ಮಗುವಿನ ಪ್ರತಿಭಾ ವಿಕಸನಕ್ಕೆ ಅವಕಾಶ ಕಲ್ಪಿಸಿ ಕೊಡ್ಬೇಕು. ಓಕೆ. ಇನ್ನು ಭಾಷೆ ಮತ್ತು ಆಲೋಚನೆ. ಭಾಷೆ ಮತ್ತು ಆಲೋಚನೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ನೋಡಿ, ಪಿಯಾಜೆರವರು ಜ್ಞಾನಾತ್ಮಕ ವಿಕಾಸದ ವಿಭಿನ್ನ ಹಂತಗಳಲ್ಲಿ ಭಾಷೆಯು ಯಾವ ರೀತಿಯಾಗಿ ವಿಕಾಸಗೊಳ್ಳುತ್ತದೆ ಅನ್ನೋದನ್ನ ಸೂಚಿಸಿದ್ದಾರೆ. ಇವರಷ್ಟೇ ಅಲ್ಲದೆ ಹೆರಾಲ್ಡ್ ವೆಕ್ಟರ್ ಅವರು ಮತ್ತು ರಿಚರ್ಡ್ ಹುವೆಲ್ ಅವರು, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಮತ್ತು ಎಲಿಜಬೆತ್ ಹರ್ಲಾಕ್ ರವರು, ಇವರುಗಳು ಮಕ್ಕಳ ಭಾಷಾ ವಿಕಾಸದ ಬಗ್ಗೆ ಆಳವಾಗಿ ಅಧ್ಯಯನ ನಡೆಸಿದ್ದಾರೆ. ಭಾಷಾ ವಿಕಾಸವು ಮಗುವಿನ ಧ್ವನ್ಯಂಗಗಳ ಬೆಳವಣಿಗೆ ಮತ್ತು ಪಕ್ವತೆ, ಬುದ್ಧಿಶಕ್ತಿಯ ಬೆಳವಣಿಗೆಗೆ ಹಾಗೂ ಮಗುವಿನ ವಯಸ್ಸು, ಇವುಗಳ ಮೇಲೆ ಅದು ಯಾವಾಗ್ಲೂ ಭಾಷೆ ಮತ್ತು ಆಲೋಚನೆ ಅನ್ನುವಂಥದ್ದು ಅವಲಂಬಿತ ಆಗಿರುತ್ತೆ. ಸಾಮಾನ್ಯವಾಗಿ ಮಗುವಿನ ಭಾಷಾ ವಿಕಾಸದಲ್ಲಿ ಕಂಡುಬರುವಂತಹ ಹಂತಗಳು ಯಾವ್ಯಾವು ಅಂತ ನೋಡಿದಾಗ, ಮೊದಲನೇದು ಭಾಷಾ ಪೂರ್ವ ಹಂತ, ಎರಡನೇದು ಏಕಪದ ಉಚ್ಚಾರಣೆ ಹಂತ, ಮೂರನೇದು ದ್ವಿಪದ ವಾಕ್ಯಗಳ ಹಂತ ಅಂತ ಹೇಳಿ ನಾವು ನೋಡ್ಬೋದು. ಓಕೆ. ಭಾಷಾ ಪೂರ್ವ ಹಂತದಲ್ಲಿ ನೋಡಿ, 1 ರಿಂದ 3 ತಿಂಗಳು ಮಗು ಏನ್ ಮಾಡುತ್ತೆ, ಅಳುವಿಕೆ ಅಂದ್ರೆ ಅಳುತ್ತೆ, ಕೂಗುತ್ತೆ, ಅಸಂಬದ್ಧ ಧ್ವನಿ ಇರುತ್ತೆ. 4 ರಿಂದ 6 ತಿಂಗಳು ಏನಾಗುತ್ತೆ, ತೊದಲುತ್ತೆ, ಇತರರು ಮಾತಾಡಿಸಿದಾಗ ಧ್ವನಿ ಹೊರಡಿಸುತ್ತೆ. ಇನ್ನು 7 ರಿಂದ 11 ತಿಂಗಳು ಇದ್ದಾಗ ಕೇಕೆ ಹಾಕುತ್ತೆ. ಓಕೆ. ಧ್ವನಿ ಪುನರುತ್ಪಾದಿಸುವಿಕೆ ಮಾಡುತ್ತೆ, ಅಂದ್ರೆ ಏನಾದ್ರೂ ಮಾತಾಡಿದ್ರೆ ಅದನ್ನೇ ಪುನಃ ಉಚ್ಚಾರ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಲೈಕ್ ಅಲೆಲೆ ಅಂದ್ರೆ ಉಲಿಲಿ, ಅದು ಕೂಡ ರೆಸ್ಪಾನ್ಸ್ ಮಾಡುತ್ತೆ. ಈ ತರ ಧ್ವನಿಯನ್ನ ಅನುಕರಿಸೋದು. ಆಮೇಲೆ ಏಕಪದ ಉಚ್ಚಾರಣೆಯ ಹಂತ ಅಂತ ಹೇಳಿದಾಗ ಪದಗಳನ್ನ ಅನುಕರಣೆಯ ಮೂಲಕ ಕಲಿಯುವಿಕೆ. ಅಂದ್ರೆ 12 ತಿಂಗಳು ಅಂದ್ರೆ 1 ವರ್ಷ ತುಂಬಿದಾಗ ಮೊದಲ ಪದ ಉಚ್ಚಾರಣೆ, 1 ರಿಂದ 3 ಪದಗಳವರೆಗೆ ಅದು ಮಾತಾಡುತ್ತೆ. ಓಕೆ. 18ನೇ ತಿಂಗಳು ಇದ್ದಾಗ 1 ಪದದ ಪದಗಳನ್ನ ಮಾತಾಡುತ್ತೆ. ಅಮ್ಮ, ಅಪ್ಪ, ಅಜ್ಜಿ, ಹಾಲು, ನಾಯಿ, ಈ ತರ ಯಾವ ಪದಗಳನ್ನ ಹೆಚ್ಚು ತೊದಲ್ತಾನೋ ಆ ಪದಗಳ ಉಚ್ಚಾರವನ್ನ ಅದು ಬೇಗ ಕಲಿಯುತ್ತೆ ಅನ್ನೋದು ನೋಡ್ಬೋದು. ಇನ್ನು ದ್ವಿಪದ ವಾಕ್ಯಗಳ ಹಂತದಲ್ಲಿ 2 ವರ್ಷಗಳು 2 ಪದದ ವಾಕ್ಯಗಳು ನಾವು ನೋಡ್ಬೋದು. ಈ ಒಂದು ಪದ ಸಂಪತ್ತು 270 ರಿಂದ 300 ಪದಗಳನ್ನ 2 ವರ್ಷದ ಮಕ್ಕಳು ಕಲಿತಾರೆ ಅಂತ ಹೇಳ್ಬೋದು. ಇನ್ನು ಕಾರ್ಯಾತ್ಮಕ ಪೂರ್ಣ ವಾಕ್ಯಗಳ ಬಳಕೆ ಅಂತ ಹೇಳ್ಬೇಕು. ಹಾಲು ಕೊಡು, ಬೊಂಬೆ ಬೇಕು, ಊಟ ಬೇಡ, ಇದಲ್ಲದೆ ವಸ್ತು, ವ್ಯಕ್ತಿ, ಪ್ರಾಣಿಗಳ ಹೆಸರುಗಳು, ಚೆನ್ನಾಗಿಲ್ಲ, ಕಡಿಮೆ, ದೊಡ್ಡದು, ಬಾ, ಹೋಗು, ತಗೋ, ಕೊಡು, ಇದನ್ನು ಕೂಡ ದ್ವಿಪದ ವಾಕ್ಯಗಳ ಹಂತ ಅಂತ ಹೇಳಿ ಕರಿತೀವಿ. ಇದು 2 ವರ್ಷದ ಮಗುವಿಗೆ 2 ವರ್ಷ ಇದ್ದಾಗ ನಾವು ಇದನ್ನ ನೋಡ್ಬೋದು. ಇನ್ನು 4ನೇದು ವಾಕ್ಯ ರಚನೆ ನಿಯಮ ರೂಪಿಸುವ ಹಂತ. ವಾಕ್ಯ ರಚನೆ ನಿಯಮ ರೂಪಿಸುವ ಹಂತದಲ್ಲಿ ನೋಡಿ, ಈ ಹಂತದಲ್ಲಿ ಮಗುವು ಭಾಷೆಯ ಮೇಲೆ ಪ್ರಭುತ್ವ ಗಳಿಸಿಕೊಳ್ತಾನೆ. ನೋಡಿ, 2.5 ವರ್ಷಗಳು ಇದ್ದಾಗ 3 ಪದದ ಪೂರ್ಣ ವಾಕ್ಯ ಬಳಕೆ ಸಾಂಕೇತಿಕ ಭಾಷೆ ಅಂತ ಹೇಳ್ತೀವಿ. ಇದರಲ್ಲಿ ಏನಿಲ್ಲ ಅಂದ್ರೂ ಇದು ವೆರಿ ಇಂಪಾರ್ಟೆಂಟ್. ಪದ ಸಂಪತ್ತು ಎಷ್ಟು ಅಂತ ಹೇಳಿ CTET ನಲ್ಲಿ ಕೂಡ ಕೇಳಿದರೆ 450 ಪದಗಳನ್ನ ಒಳಗೊಂಡಿರುತ್ತೆ. ಇದನ್ನ ನೀವು ಇದ್ರೊಳಗಡೆ ಮೇನ್ ಯಾವ್ದನ್ನ ನೋಡ್ಬೇಕು ಅಂತ ಹೇಳಿದ್ರೆ, 3 ವರ್ಷ ಇದ್ದಾಗ 900 ಪದಗಳ ಪದ ಸಂಪತ್ತನ್ನ ಅದು ಒಳಗೊಂಡಿರುತ್ತೆ. 3.5 ವರ್ಷ ಇದ್ದಾಗ 1200 ಪದಗಳ ಪದ ಸಂಪತ್ತನ್ನ ಮಗು ಹೊಂದಿರುತ್ತೆ. 4 ವರ್ಷಗಳಿದ್ದಾಗ 1500 ಪದಗಳ ಪದ ಸಂಪತ್ತನ್ನ ಒಳಗೊಂಡಿರುತ್ತೆ. 5 ವರ್ಷ ಇದ್ದಾಗ 1800 ಪದಗಳ ಪದ ಸಂಪತ್ತನ್ನ ಮಗು ಒಳಗೊಂಡಿರುತ್ತೆ. 6 ರಿಂದ 8 ವರ್ಷ ಇದ್ದಾಗ 2000 ಪದಗಳ ಪದ ಸಂಪತ್ತು ಮಗು ಒಳಗೊಂಡಿರುತ್ತೆ. ಇದು ಇಂಪಾರ್ಟೆಂಟ್. ಹೀಗೆ ಭಾಷೆಯನ್ನು ಕಲಿಯುವವನಲ್ಲಿ 4 ಪ್ರಮುಖ ಕಾರ್ಯಗಳನ್ನ ನಾವು ನೋಡ್ತೀವಿ. ಪದಗಳ ಉಚ್ಚಾರಣೆ, ಹೊಸ ಪದಗಳ ಕಲಿಕೆ, ಪದಗಳ ಅರ್ಥ ಜೋಡಣೆ, ಪದಗಳನ್ನು ಜೋಡಿಸಿ ವಾಕ್ಯಗಳ ರಚನೆ. ನೋಡಿ, ಈ 4 ಅಂಶಗಳು ಬಾಲ್ಯಾವಸ್ಥೆಯಲ್ಲಿಯೇ ಸುಧಾರಣೆ ಆಗುತ್ತೆ. ಸುಧಾರಣೆಯ ಪ್ರಮಾಣ, ಮಗು ಕಲಿಯಲು ಇರುವ ಬಯಕೆ, ಅವನಿಗೆ ದೊರೆಯುವ ಅವಕಾಶ, ಮಾರ್ಗದರ್ಶನದ ಮೇಲೆ ಅದು
ಅವಲಂಬಿತ ಆಗಿರುತ್ತೆ. ಸುಮಾರು 8 ವರ್ಷಗಳಾಗುವುದರ ಒಳಗಾಗಿ ಮಗು ಭಾಷೆಯ ವಿವಿಧ ಅಂಶಗಳ ಮೇಲೆ ಪ್ರಭುತ್ವ ಗಳಿಸಿಕೊಂಡು ತನ್ನ ಮನಸ್ಸಿನ ಭಾವನೆ, ಆಲೋಚನೆ, ಅಭಿಪ್ರಾಯಗಳನ್ನ ಸರಾಗವಾಗಿ ಅಭಿವ್ಯಕ್ತಿಸಲು ಸಾಮರ್ಥ್ಯ ಗಳಿಸ್ಕೊಳ್ತಾನೆ. ಇನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಭಾಷೆಗೂ ಮತ್ತು ಆಲೋಚನೆಗೂ ನಿಕಟವಾದ ಸಂಬಂಧ ಇರುವಂತದ್ದನ್ನು ನೋಡಬಹುದು. ಹೇಗೆ ಅಂತಂದ್ರೆ, ಈಗ ಆಲೋಚನೆಗಳು ಭಾಷೆಯ ಮೂಲಕನೇ ಪ್ರಕಟ ಆಗುತ್ತೆ, ಹೌದಲ್ವಾ? ಆಲೋಚನೆ, ನಾವೇನೋ ಆಲೋಚನೆ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ನಾವು ಭಾಷೆ ಮೂಲಕನೇ ಅಂತೀವಿ. ನಾನು ಇವಾಗ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕಂತ ಯೋಚನೆ ಮಾಡ್ತೀವಿ ಅಂದ್ರೆ ಸುಮ್ನೆ ಪಿಕ್ಚರ್ ಬರುತ್ತಾ, ಅದ್ ಮನ್ಸಲ್ಲಿ ಓಡ್ತಾ ಇರುತ್ತೆ ಭಾಷೆ ಮೂಲಕ. ಹಾಗೆಯೇ ಭಾಷೆಯು ಆಲೋಚನೆಯನ್ನ ಪ್ರತಿನಿಧಿಸುತ್ತದೆ. ಇದನ್ನು ಒಬ್ಬ ವ್ಯಕ್ತಿ ಆಲೋಚನೆಯನ್ನು ಅವನು ವ್ಯಕ್ತಪಡಿಸುವ ಭಾಷೆಯಿಂದ ಕಂಡುಕೊಳ್ಬಹುದು. ಭಾಷೆ ಅನ್ನುವಂಥದ್ದು ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ ಆಗಿದೆ. ಭಾಷೆಯು ಅದರದೇ ಆದ ನಿಯಮಗಳನ್ನ ಒಳಗೊಂಡಿರುತ್ತೆ. ಧ್ವನಿ ಸಂಕೇತಗಳ ಅರ್ಥಗ್ರಹಿಕೆಯಿಂದ ಭಾಷಾ ನಿಯಮವನ್ನ ಗ್ರಹಿಸಿಕೊಂಡು ಮಗು ಪರಿಣಾಮಕಾರಿಯಾಗಿ ಸಂವಹನವನ್ನ ನಡೆಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಭಾಷೆ ಅನ್ನುವಂಥದ್ದು ಸಂಕೇತಗಳು, ನಿಯಮಗಳು, ಸಂವಹನ ಹೊಂದುವುದು ಅನ್ನುವಂತಹ ಲಕ್ಷಣವನ್ನ ಭಾಷೆ ಒಳಗೊಂಡಿದೆ. ಇದಿಷ್ಟು ಕ್ರಿಯೇಟಿವಿಟಿ ಮತ್ತು ಭಾಷೆ ಮತ್ತು ಆಲೋಚನೆಗೆ ಸಂಬಂಧಪಟ್ಟಂತದ್ದಾಗಿತ್ತು. ವಿಡಿಯೋ ವೀಕ್ಷಿಸೋದಕ್ಕಾಗಿ ತುಂಬಾನೇ ಧನ್ಯವಾದಗಳು. ಏನಾದ್ರೂ ಇನ್ನು ಏನೆಲ್ಲ ಹೇಳ್ಬೋದಾಗಿತ್ತು, ಈ ತರ ಹೇಳ್ಬೇಕಿತ್ತು, ಇನ್ನು ಅದನ್ನ ಮಾಡ್ಬೇಕಿತ್ತು, ಇದನ್ನ ಮಾಡ್ಬೇಕಿತ್ತು ಅಂತ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ.